ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಇಕ್ಕಟ್ಟಲ್ಲಿ ಸಹಾಯಕನೇ ನಿಮ್ಮನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ ಬಾಳ ಜಯವು ನೀನೇ ನಿಮ್ಮನ್ನೇ ಆರಾಧಿಸುವೆ, ನನ್ ಬಾಳ ಬಲವು ನೀನೇ ನಿಮ್ಮನ್ನೇ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 11. ಕೀರ್ತನೆ ಸುಮಾರು ಕೀರ್ತನೆ ಈಗ ಮುಗಿಸ್ತಾ ಬರ್ತಾ ಇದ್ದೀವಿ. ಎಲ್ಲ ಒಂದು ಶತ್ರುಗಳ ಹೋರಾಟದ ಕುರಿತೆ ಬರೆಯಲ್ಪಟ್ಟಿದೆ. ಕಾರಣ ಯೋಹನ 16:33 ಪ್ರಭು ಯೇಸು ಹೇಳಿದ ರೀತಿಯಲ್ಲಿ, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಕಷ್ಟ ಸಂಕಟಗಳು ನಮಗೆ ಕಟ್ಟಿಟ್ಟ ಬುತ್ತಿ, ಆದರೆ ಧೈರ್ಯವಾಗಿರಿ, ನಾನು ಈ ಲೋಕವನ್ನ ಜಯಿಸಿದ್ದೇನೆ. ಯೇಸುವಿನ ಮಾರ್ಗ ಕಷ್ಟ ಸಂಕಟಗಳ ಮೂಲಕ ಹೋಗಬೇಕಾದ ಇಕ್ಕಟ್ಟಾದ ಮಾರ್ಗ. ಈ ಕೀರ್ತನೆಗಳನ್ನು ಓದುವಾಗ ನನಗೆ ಅನಿಸಿದ್ದು, ದಾವೀದ ದೇವರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ. ಆ ಅಭಿಷೇಕಕ್ಕೆ ವಿರುದ್ಧವಾಗಿ, ಅಭಿಷೇಕಿಸಲ್ಪಟ್ಟ ವ್ಯಕ್ತಿಗೆ ವಿರುದ್ಧವಾಗಿ ಸೈತಾನ ಹೇಗೆ ಶತ್ರುಗಳ ಮೂಲಕ ಕುತಂತ್ರ ಮಾಡುತ್ತಾನೆ. ಆದರೆ ಎಷ್ಟೇ ಶತ್ರುಗಳಿದ್ದರು, ಎಷ್ಟೇ ಕಷ್ಟ ಸಂಕಟಗಳು ಬಂದರು, ಅವೆಲ್ಲವುಗಳಿಂದಲೂ ಬಿಡುಗಡೆ ಮಾಡಿದ ದೇವರಿಗೆ ಸ್ತೋತ್ರವಾಗಲಿ. ಕೀರ್ತನೆ 34:19 ಅದ್ಭುತಕರವಾದ ವಾಕ್ಯ. ಸಜ್ಜನನಿಗೆ ಬರುವ ಕಷ್ಟ ಸಂಕಟಗಳು ವಿಪರೀತ, ಆದರೆ ಪ್ರಭು ಎಲ್ಲವನ್ನು ನಿವಾರಿಸುವುದು ನಿಶ್ಚಿತ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ ಎಂದು ಟೈಪ್ ಮಾಡುವ ಆ ವಾಕ್ಯ ಆಮೇನ್ ಎನ್ನುವಾಗ ತಥಾಸ್ತು ಎಲ್ಲ ಕಷ್ಟ ಸಂಕಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲು ಶಕ್ತಿಯುತವಾದದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಕೀರ್ತನೆಗಳು 11. ಶರಣರಿಗಿದೆ ಸಂರಕ್ಷಣೆ. ದೈವ ಭಕ್ತರಿಗೆ, ದೇವರ ಮಕ್ಕಳಿಗೆ ಸಂರಕ್ಷಣೆ, ಕಟ್ಟಿಟ್ಟ ಬುತ್ತಿ. ಭಯಪಡಬೇಡಿ, ಧೈರ್ಯವಾಗಿರಿ. ನಾನು ಆಶ್ರಯಿಸಿಕೊಂಡಿರಲು ಪ್ರಭುವನು, ನೀವು ಹೇಳುವುದೆಂತು ನನಗೀ ಮಾತನು, ನೇರ ಮನಸ್ಕರನು ಕೊಲ್ಲಲು ಇರುಳಳು, ಬಿಲ್ಲು ಬಗ್ಗಿಸಿ ಹರಿದೋ ಆ ದುರುಳರು, ಎದೆಗೆ ಬಾಣವನ್ನು ಹೂಡಿ ನಿಂತಿರುವರು. ನೇರ ಮನಸ್ಕರು